ಅಧಿಕೃತ ಘೋಷಣೆಯ ನಂತರ ರಾಜಭವನದತ್ತ ಕ್ಷಮಿಸಿ ಲೋಕಭವನದತ್ತ ನಾಯಕರುಗಳು. ಒಟ್ಟು 10 ಜನ ಶಾಸಕರು ಹೋಗ್ತಾರಂತೆ, ದೆಹಲಿಯಿಂದ ಬಂದಿರುವ ವರಿಷ್ಠರ ಸಮೇತ. ಡಿ.ಕೆ. ಶಿವಕುಮಾರ್ ಅವರ ಕಾರಿನಲ್ಲೇ ಎಲ್ಲ ನಾಯಕರು ಒಟ್ಟಿಗೆ ಹೋಗ್ತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಎಲ್ಲರೂ ಒಟ್ಟಿಗೆ ಹೋಗ್ತಾರಂತೆ. ಎಲ್ಲ ಶಾಸಕರಿಗೆ ಕರೆಸ್ಬೋದು. ಅವರ ತೀರ್ಮಾನ ಏನಿದೆ ಅದನ್ನು ನಾವು ತಿಳಿಸಿದ್ವಿ. ಅವರು AICC ತೀರ್ಮಾನವನ್ನು ನಮಗೆ ತಿಳಿಸಿದ್ದಾರೆ. ಸೊ ಅದನ್ನೇ ಬಂದು ಇವತ್ತು ಪ್ರೆಸ್ನಲ್ಲಿ ಹೇಳಿದ್ದಾರೆ. ಸರ್, 17 ವರ್ಷಗಳ ನಂತರ ಹೊಸ CM ಆಯ್ಕೆ ಆಗಿರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸಾಕಷ್ಟು ದಿನದಿಂದ ರಿಪೀಟ್ ಆಗ್ತಾ ಇದ್ರು. ನೋಡಿ, ಕಾಂಗ್ರೆಸ್ಸು 130 ವರ್ಷದ ಇತಿಹಾಸ ಇದೆ. ಹೊಸ ನಾಯಕತ್ವಕ್ಕೆ ಅವಕಾಶ ಸದಾ ಮಾಡಿಕೊಟ್ಟಿದೆ. ಅದು ಹಳೆ ಬೇರು ಹೊಸ ಚಿಗುರು ಅಷ್ಟೇ ಅದು. ಆದರೆ ಸಿದ್ದರಾಮಯ್ಯನವರ ನಾಯಕತ್ವ ಇರ್ಬೋದು, ಅವರ ಮಾರ್ಗದರ್ಶನ ಇರ್ಬೋದು, ಸದಾ ಈ ಸರ್ಕಾರಕ್ಕೂ ಇರ್ತದೆ, ಪಕ್ಷಕ್ಕೂ ಇರುತ್ತೆ. ಸರ್, ಡಿ.ಕೆ. ಅವರ ಕ್ಯಾಬಿನೆಟಲ್ಲಿ ನೀವು ಕೂಡ ಇರ್ತೀರಾ? ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೂತನ ಶಾಸಕಾಂಗ ಪಕ್ಷದ ನಾಯಕರನ್ನ ಸಿದ್ದರಾಮಯ್ಯನವರು ಅಭಿನಂದಿಸಿದ ಫೋಟೋ ಇದು. ಡಿ.ಕೆ. ಶಿವಕುಮಾರ್ರನ್ನ ಸಿದ್ದರಾಮಯ್ಯನವರು ಅಭಿನಂದಿಸಿದ ಫೋಟೋ. ಲೋಕಭವನದತ್ತ ಹೊರಟಿದ್ದಾರೆ 4 ಜನ ನಾಯಕರು. ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಪ್ರಕ್ರಿಯೆಗಾಗಿ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಶಾಸಕಾಂಗ ಪಕ್ಷದ ನಿರ್ಣಯದ ಪ್ರತಿಯನ್ನ ಅವರಿಗೆ ಕೊಡ್ತಾರೆ. ಈಗಾಗಲೇ ಅನೌಪಚಾರಿಕ ಮಾತುಕತೆಯಲ್ಲಿ ದಿನಾಂಕ ಮತ್ತು ಸಮಯ ನಿಗದಿಯಾಗಿದ್ದಾವೆ. 3ನೇ ತಾರೀಖು ಸಂಜೆ 4:05 ಪ್ರಮಾಣ ವಚನ. ಅಧಿಕಾರ ಹಸ್ತಾಂತರವನ್ನು ಬಹುಶಃ ನಾವೆಲ್ಲೂ ಕೂಡ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಾರ್ಟಿ ವಲಯದಲ್ಲಿ, ಪಾರ್ಟಿ ಹೊರಗೆ ಒಳಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಿಂದ ಇರತಕ್ಕಂಥ ರೀತಿ ಯುನಾನಿಮಸ್ ಡಿಸಿಷನ್ ಆಗಿರ್ತಕ್ಕಂಥದ್ದು ಒಂದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಂದೇಶವನ್ನು ಕಾಂಗ್ರೆಸ್ಸಿಗರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದೆ. ಸಭೆಯಲ್ಲಿ ಏನೆಲ್ಲ ಪ್ರಮುಖ ನಿರ್ಣಯ ಆಯಿತು? ಯಾವಾಗ ಓದ್ತು? ಪದಗ್ರಹಣ ಯಾವಾಗ? ಸುರಿತಾ ಇರುವ ಮಳೆಯ ಮಧ್ಯೆ ಝೀರೋ ಟ್ರಾಫಿಕ್ನಲ್ಲಿ ನಿರ್ಗಮಿತ ಮುಖ್ಯಮಂತ್ರಿಗಳು, ನಿಯೋಜಿತ ಮುಖ್ಯಮಂತ್ರಿಗಳು, AICC ಪ್ರತಿನಿಧಿಗಳ ಜೊತೆಗೆ
ಲೋಕಭವನಕ್ಕೆ ಬರ್ತಾ ಇದ್ದಾರೆ. ಲೋಕಭವನಕ್ಕೆ ಬಂದು ತಲುಪಿದ್ದಾರೆ. 2 ನಿಮಿಷದ ದಾರಿ ವಿಧಾನಸೌಧದಿಂದ. ತುಂಬಾ ಸಣ್ಣ ಪ್ರಕ್ರಿಯೆ. ರಾಜ್ಯಪಾಲರು ಕಾಯ್ತಾ ಇರ್ತಾರೆ, ಅಭಿನಂದನೆಗಳ ವಿನಿಮಯ ಆಗತ್ತೆ. ಶಾಸಕಾಂಗ ಪಕ್ಷದ ನಿರ್ಣಯದ ಪ್ರತಿಯನ್ನ ರಾಜ್ಯಪಾಲರಿಗೆ ಕೊಡ್ತಾರೆ. ರಾಜ್ಯಪಾಲರು ಬನ್ನಿ ಪ್ರಮಾಣ ವಚನ ಸ್ವೀಕರಿಸಿ ಅಂತಾರೆ. ಇಷ್ಟೇ ಪ್ರಕ್ರಿಯೆ ನಡೆಯೋದು. 7:15 ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಹೊರಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಾಯಕರುಗಳು ಹೊರಗೆ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.